ನಮಸ್ಕಾರ TV2ಗೆ ಸ್ವಾಗತ. ನಾನು ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ. ಬಿಳೇಕಳ್ಳಿಯಲ್ಲಿ ಅದ್ಧೂರಿ ಊರ ಹಬ್ಬ, ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನೆರವೇರಿಸಿದ ಬಿಳೇಕಳ್ಳಿ ಮಂಜು. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಳೇಕಳ್ಳಿ ಭಾಗದಲ್ಲಿ ಇತ್ತೀಚೆಗೆ ನಡೆದ ಊರ ಹಬ್ಬವು ಬಹಳ ಸಡಗರದಿಂದ ಜರುಗಿತು. ಈ ಶುಭ ಸಂದರ್ಭದಲ್ಲಿ ಯುವಕರ ಆಶಾಕಿರಣ ಎಂದೇ ಗುರುತಿಸಿಕೊಂಡಿರುವ ಬಿಳೇಕಳ್ಳಿ ಮಂಜು ಅವರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಾವಿರಾರು ಜನರಿಗೆ ಭರ್ಜರಿ ಭೋಜನದ ವ್ಯವಸ್ಥೆಯನ್ನು ಏರ್ಪಡಿಸುವ ಮೂಲಕ ಭಕ್ತಿಯ ಸೇವೆ ಸಲ್ಲಿಸಿದರು. ಪ್ರಮುಖಾಂಶಗಳು: ಶಾಸಕರಿಗೆ ಹಾಗೂ ಜನತೆಗೆ ಹಾರೈಕೆ. ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಿಗೂ ಹಾಗೂ ಬಿಳೇಕಳ್ಳಿಯ ಸಮಸ್ತ ಜನತೆಗೂ ಭಗವಂತನು ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿಯನ್ನು ನೀಡಲಿ ಎಂದು ಮಂಜು ಅವರು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿದರು. ಸಾರ್ವಜನಿಕರ ಮೆಚ್ಚುಗೆ. ಮಂಜು ಅವರು ಕಳೆದ ಹಲವು ವರ್ಷಗಳಿಂದ ಸದ್ದಿಲ್ಲದೆ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಸೂಕ್ತ ರಾಜಕೀಯ ಜವಾಬ್ದಾರಿ ಸಿಕ್ಕರೆ ವಾರ್ಡಿನ ಜನತೆಗೆ ಇನ್ನಷ್ಟು ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಸ್ಥಳೀಯರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸೇವೆಯೇ ಪರಮಧರ್ಮ. ಈ ಬಗ್ಗೆ ಮಾತನಾಡಿದ ಬಿಳೇಕಳ್ಳಿ ಮಂಜು ಅವರು, ಸಾರ್ವಜನಿಕರಿಗೆ ನನ್ನ ಕೈಲಾದ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ ಮತ್ತು ಇದು ಎಂದಿಗೂ ನಿರಂತರವಾಗಿರುತ್ತದೆ. ರಾಜಕೀಯವಾಗಿ ಹೆಚ್ಚಿನ ಸ್ಥಾನಮಾನ ದೊರೆತರೆ ನನ್ನ ಶಕ್ತಿ ಮೀರಿ ಜನರ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು. ವಿಶೇಷವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಊರ್ನ ಹಿರಿಯರಾದಂತ ಕುಳ್ಳಪ್ಪ ಅವರು ಹಾಗೂ ಇವತ್ತು ಬಹಳ ದಿನದಿಂದ ನೆನ್ಸ್ಕೊಬೇಕಂತ ವ್ಯಕ್ತಿ. 23-24 ವರ್ಷಗಳಿಂದ ಯಾವ ರೀತಿ ಊರಬ್ಬನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಕುಳ್ಳಪ್ಪ ಅವರು, ಮತ್ತೆ ಊರ್ಗೌಡರು ಮುನಿರಪ್ಪ ಅವರನ್ನ, ಮತ್ತೆ ಕೃಷ್ಣಪ್ಪ ಅವರನ್ನ, ಅದೇ ರೀತಿ ನಮ್ಮ ಯಲ್ಲಪ್ಪ ಅವರನ್ನ, ಮುನ್ಸ್ವಾಮಿ ಅವರನ್ನ, ನಾನಾ ರೀತಿ ಹಿರಿಯ ಮುಖಂಡರಿದ್ದಾರೆ. ಅವರನ್ನೆಲ್ಲ ನೆನ್ಸ್ಕೊಳ್ತಾ ನಾವು ಅವ್ರ ಏನ್ ನಡ್ಸ್ಕೊಂಡ್ ಬಂದಂತ ಹಾದಿಯಲ್ಲೇ ಕೂಡ ನಾವು ಈ ಊರಬ್ಬನ ಅಚ್ಚುಕಟ್ಟಾಗಿ ನಡ್ಸ್ಕೊಂಡ್ ಬರ್ತಾ ಇದೀವಿ. ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಸುಮಾರು ವರ್ಷಗಳಿಂದ 7-8 ವರ್ಷಗಳಿಂದ ಅನುದಾನ ಕಾರ್ಯಕ್ರಮವನ್ನು ಮಾಡ್ಕೊಂಡ್ ಬರ್ತಾ ಇದೀವಿ. ಅವತ್ತಿನ ಕಾಲದಲ್ಲಿ ಏನು ನಮ್ಮ ಊರ್ನ ಹಿರಿಯರಾದಂತ ಕುಳ್ಳಪ್ಪನವರು, ಊರ್ಗೌಡರು ಮುನಿರಪ್ಪನವ್ರು ನಡ್ಸ್ಕೊಂಡ್ ಬಂದಿದ್ರು, ಅದೇ ರೀತಿ ನಾವು ಕೂಡ ಅಚ್ಚುಕಟ್ಟಾಗಿ ಒಂದು ದಾಸವಾದ ವಿಚಾರವಾಗಿ ದೇವಸ್ಥಾನಕ್ಕೆ ಸೇವೆ ಸಲ್ಲಿಸ್ಕೊಂಡ್ ಬಂದಿದೀವಿ. ಇನ್ನು ಮುಂದೇನೋ ನಡ್ಸ್ಕೊಂಡು ಹೋಗ್ತೀವಿ. ಆ ವೀರಭದ್ರ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಗ್ರಾಮಕ್ಕೆ ಯಾವುದೇ ಕೆಟ್ಟದ್ದಾಗ್ದಿರಂಗೆ ಆ ವೀರಭದ್ರ ಸ್ವಾಮಿ ಕಾಪಾಡ್ಲಿ ಅಂತ ಹೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಜೊತೆಯಲ್ಲಿ ಕರಗ ಸಹ ನಡೀತಾ ಇದೆ. ಕರಗ ಬೆಂಗಳೂರಲ್ಲಿ ನೀವು ನೋಡಿದಂಗೆ ಬೆಂಗಳೂರು ಕರಗಕ್ಕೆ ಅನುದಾನ ನೀಡ್ತಿದ್ದಾರೆ. ಇಲ್ಲಿಗೂ ಒಂದು ಅನುದಾನ ಕೊಟ್ಟರೆ ಸ್ವಲ್ಪ ಅನುಕೂಲ ಆಗುತ್ತೆ. ಸರ್, ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ತಾರತಮ್ಯ ಮಾಡಬಾರ್ದು. ಯಾವುದೇ ಸರ್ಕಾರ ಆಗ್ಲಿ, ಇದು ಧರ್ಮನ ಉಳಿಸುವಂತ ಕೆಲಸ ನಾವೆಲ್ಲ ಮಾಡ್ಬೇಕು. ನಾವು ಭಾರತದಲ್ಲಿ ಇದೀವಿ ಅಂತ ಹೇಳಿದ್ರೆ ಇದು ಹಿಂದೂಸ್ತಾನ. ಹಂಗಾಗಿ ಇವತ್ತು ಬಿಳೇಕಳ್ಳಿಯಲ್ಲೂ ಕರಗ ನಡೀತಾ ಇದೆ. ಇಲ್ಲೂ ಕೂಡ ಸರ್ಕಾರದಲ್ಲಿ ಅನುದಾನವನ್ನ ಕೊಡ್ಲಿ, ಯಾರು ಬೇಡ ಅಂತಾರೆ. ಬೆಂಗಳೂರು ಕರಗನೋ ಇತಿಹಾಸ ಇದೆ, ಬಿಳೇಕಳ್ಳಿ ಕರಗ ಕೂಡ ಇತಿಹಾಸ ಇದೆ. ಹಂಗಾಗಿ ಮುಜರಾಯಿಯಿಂದ ಕೂಡ ಒಂದು ಅನುದಾನವನ್ನ ಮುಂದಿನ ದಿನಗಳಲ್ಲಿ ಕೊಡ್ಬೇಕು ಅಂತ ಹೇಳಿ ನಾವು ಮುಜರಾಯಿಗೆ ಮನವಿ ಮಾಡ್ತಿದ್ದೀವಿ. ಅದೇ ರೀತಿ ಇದು ಮುಖ್ಯವಾಗಿ ಹೇಳ್ಬೇಕಾಗಿರುವಂತ ವಿಚಾರ ಏನು ಅಂತ ಹೇಳಿದ್ರೆ, ವೀರಭದ್ರ ಸ್ವಾಮಿ ದೇವಸ್ಥಾನ ಸುಮಾರು ಇದು 900 ವರ್ಷದ ಇತಿಹಾಸ ಇರುವಂತ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನೋಡಿ, ದೇವಸ್ಥಾನ ಬಹಳ ಹಳೆ ದೇವಸ್ಥಾನ. ಅವತ್ತಿಂದನೂ ಕೂಡ ಇದೇ ಪರಿಸ್ಥಿತಿಯಲ್ಲಿ ಇದೆ. ಸರ್ಕಾರ ಎಲ್ಲಾ ರೀತಿಯಲ್ಲಿ ಅನುದಾನಗಳನ್ನ ಎಲ್ಲಾ ರೀತಿಯಲ್ಲಿ ತಗೊಳ್ತಾ ಇದೆ. ತೆರಿಗೆ ಬಹಳ ಚೆನ್ನಾಗಿ ತಗೊಳ್ತಾ ಇದಾರೆ. ಬೇರೆ ಬೇರೆ ಡೆವಲಪ್ಮೆಂಟ್ಗಳು ಮಾಡ್ತಾ ಇದಾರೆ. ಅವರು ಡೆವಲಪ್ಮೆಂಟ್ಗಳು ಆಗ್ತಾ ಇದಾರೆ. ಆದ್ರೆ ಇತಿಹಾಸ ಇರುವಂತ ದೇವಸ್ಥಾನಗಳನ್ನ ಯಾಕೆ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ? ನಾವು ಕೇಳೋದೇನಂತ ಹೇಳಿದ್ರೆ, ವೀರಭದ್ರ ಸ್ವಾಮಿ ದೇವಸ್ಥಾನ ಮುಜರಾಯಿ ಸೇರಿಸ್ಕೊಂಡಿದ್ದಾರೆ. ಇಲ್ಲ ಗ್ರಾಮಸ್ಥರಿಗೆ ಬಿಡಬೇಕು, ಇಲ್ಲ ಮುಜರಾಯಿ ತಗೊಂಡಾದ್ಮೇಲೆ ಮುಜರಾಯಿ ಅಭಿವೃದ್ಧಿ ಮಾಡಬೇಕು. ದೇವಸ್ಥಾನ ಕಟ್ಟೋದಕ್ಕೆ ಮುಂದೆ ಬರಬೇಕು. ಅವ್ರು ಮುಂದೇನೂ ಬರ್ತಾ ಇಲ್ಲ, ಏನೂ ಇಲ್ಲ. ಬೇರೆ ರೀತಿಯಲ್ಲಿ ಭಾಗ್ಯಗಳ ಜೊತೆಯಲ್ಲಿ ಸರ್ಕಾರ ಹೋಗಿದೆ ಹೊರತು ಈ ಧರ್ಮವನ್ನ ಉಳಿಸುವಂತ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ. ಈ ಬಿಲ್ಡಿಂಗ್ ನೋಡಿದ್ರೆ 100-120 ವರ್ಷದ ಬಿಲ್ಡಿಂಗ್ ಇದು. ಇನ್ನ ಇವತ್ತು ಕೂಡ ಕಲ್ ಬಿಲ್ಡಿಂಗ್ ಎಲ್ಲ ದೇವಸ್ಥಾನ ಇದೆ. ಇವಾಗ ಮುಜರಾಯಿ ದೇವಸ್ಥಾನಗಳು ಬೇರೆ ಕಡೆ ಎಲ್ಲ ನೋಡಿ ಬಹಳ ನಾನಾ ರೀತಿ ಅಭಿವೃದ್ಧಿ ಮಾಡಿದ್ದಾರೆ. ಈಗ ಮಸೀದಿಗಳಿಗೆ ದುಡ್ಡು ಕೊಡೋಂಥದ್ದಾಗ್ಬೋದು, ಚರ್ಚ್ಗಳಿಗೆ ದುಡ್ಡು ಕೊಡೋಂಥದ್ದು ಎಲ್ಲ ಮಾಡಿದ್ದಾರೆ. ಯಾಕೆ ಇತಿಹಾಸ ಇರೋಂಥ ದೇವಸ್ಥಾನಗಳಿಗೆ ದುಡ್ಡು ಕೊಡೋದಿಲ್ಲ ಸರ್ಕಾರ? ಸರ್ಕಾರ ಕೊಡ್ಲಿ, ಸರ್ಕಾರ ಮುಂದೆ ಬಂದು ಕಟ್ಟಿಸ್ಕೊಳ್ಳಿ ದೇವಸ್ಥಾನಗಳನ್ನ.
ಇವಾಗ ಬೆಂಗಳೂರು ಕರ್ಗಕ್ಕೆ 2 ಕೋಟಿ ಹೆಂಗ್ ಕೊಡ್ತಾ ಇದಾರೋ ದೇವಸ್ಥಾನ ಕಟ್ಟೋದಕ್ಕೂ 1 ಕೋಟಿ 2 ಕೋಟಿನ ಕೊಡ್ಲಿ. ಅದೇ ರೀತಿ ನಮ್ಮೂರು ಕರ್ಗಕ್ಕೂ ಕೂಡ ಪ್ರತಿ ವರ್ಷ ಅನುದಾನವನ್ನ ಕೊಡ್ಲಿ. ಅದನ್ನ ನಾವು ಮನವಿ ಮಾಡ್ತೀವಿ ಗ್ರಾಮಸ್ಥರ ಮುಖಾಂತರವಾಗಿ. ನಿಮ್ಮ ನೇತೃತ್ವದಲ್ಲಿ ಇವತ್ತು ಸಾರ್ವಜನಿಕ ಅನುದಾನ ಕೂಡ ಇದೆ. ಸರ್, ನಾನು 2 ಮಾತಲ್ಲೇ ಮುಗಿಸ್ಬೋದು. ಹೇಳಿ, ನಾನು ಆಗ್ಲೇ ನಮ್ಮೂರು ಹಿರಿಯರು ಏನ್ ನಡ್ಸ್ಕೊಂಡ್ ಬಂದಿದ್ರು, ಕುಳ್ಳಪ್ಪನವರು, ಕೃಷ್ಣಪ್ಪಣ್ಣವರು, ಮತ್ತೆ ಯಲ್ಲಪ್ಪಣ್ಣವರು, ಮುನ್ಸ್ವಾಮಿ ಅವರು, ನಮ್ಮ ಊರ್ಗೌಡರಾದಂತ ಮುನಿರಪ್ಪ ಅವರು ಅದೇನ್ ನಡ್ಸ್ಕೊಂಡ್ ಬಂದಿದ್ರು ಅದೇ ನಮ್ಗೆ ಆ ಭಾಗ್ಯ ನಮ್ಗೆ ಸಿಕ್ಕಿದೆ. ನಮಗೂ ಜನಕ್ಕೆ ಅನ್ನ ಹಾಕುವಂತ ಭಾಗ್ಯ ಸಿಕ್ಕಿದಲ್ಲ, ಅದಕ್ಕಿಂತ ದೊಡ್ಡ ಪುಣ್ಯ ನಮ್ಗೆ ಇನ್ನೇನು ಇಲ್ಲ. ಹಂಗಾಗಿ ನಾವು ಅದು ಏನ್ ಅಚ್ಚುಕಟ್ಟಾಗಿ ನಡ್ಸ್ಕೊಂಡ್ ಬಂದಿದ್ರು, ನಮ್ಮೂರಿಗೆ ತೊಂದರೆ ಆಗ್ದಿದ್ದಂಗೆ, ಸಾರ್ವಜನಿಕರಿಗೆ ತೊಂದರೆ ಆಗ್ದಿದ್ದಂಗೆ ನಾವು ಕೂಡ ಈ ದಾನವನ್ನ ಪ್ರತಿ ವರ್ಷ ನಾವು ಬದುಕಿರೋವರೆಗೂ ಮಾಡ್ತೀವಿ. ಇವತ್ತು 3,000 ಜನಕ್ಕೆ ಮಾಡಿದೀವಿ. ಮುಂದಿನ ದಿನಗಳಲ್ಲಿ 30,000 ಜನಕ್ಕೆ ಅನ್ನ ಹಾಕುವಂತ ಭಾಗ್ಯ ನಮ್ಗೆ ಸಿಕ್ಲಿ ಅಂತೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಬಿಳೆಕಳ್ಳಿ ಭಾಗದಲ್ಲಿ ಇಲ್ಲಿನ ಶಾಸಕರ ಸಹಾಯ ಯಾವ ತರ ಇದೆ ಸರ್? ಶಾಸಕರ ಬಗ್ಗೆ ನಾವು 2 ಮಾತಲ್ಲಿ ಹೇಳಿದ್ರೆ ಆಗಲ್ಲ. ನೋಡಿ, ಬಿಳೆಕಳ್ಳಿ ಅವಾಗ ಹೆಂಗಿತ್ತು, ಇವಾಗ ಹೆಂಗಿದೆ, ಇಡೀ ವಿಧಾನಸಭಾ ಕ್ಷೇತ್ರ ನೀವು ಸುತ್ತೋಡಿದ್ರೆ ಬಹಳ ಅಚ್ಚುಕಟ್ಟಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಕೆಲವ್ರ ಕಣ್ಣಿಗೆ ಕನ್ನಡಕ ಹಾಕೊಂಡಿದ್ದಾರೆ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಅವರು ಇಡೀ ಕಾನ್ಸ್ಟಿಟ್ಯೂನ್ಸಿನ ರೌಂಡ್ ಹೊಡಿಬೇಕು. ಸತೀಶ್ ಅಣ್ಣವ್ರಿಗೆ ಹುಷಾರಿಲ್ಲ ಅಂದ್ರೂ ಕೂಡ ಕಾನ್ಸ್ಟಿಟ್ಯೂನ್ಸಿ ಅಭಿವೃದ್ಧಿಯಲ್ಲಿ ಬಹಳ ಮುಂದೆ ಇದ್ದಾರೆ. ಅದ್ರಲ್ಲಿ 2 ಮಾತಿಲ್ಲ. ಬೆಳಗ್ಗೆ ಬಂದ್ರೆ ಮನುಷ್ಯ ಸಂಜೆವರೆಗೂ ಕೂಡ ಕಾನ್ಸ್ಟಿಟ್ಯೂನ್ಸಿ ಇದ್ದಾರೆ. ಕಾನ್ಸ್ಟಿಟ್ಯೂನ್ಸಿ ಜನಗಳ ಜೊತೆ ಇರ್ತಾರೆ. ಆಮೇಲೆ ಇವತ್ತು ಕಾನ್ಸ್ಟಿಟ್ಯೂನ್ಸಿ ಯಾವ ರೀತಿ ಇದಾರೆ ಅಂದ್ರೆ ಜನಗಳ ಜೊತೆಲಿ ಅವಿನಾಭಾವ ಸಂಬಂಧ, ಒಂದು ಕುಟುಂಬರ ಸದಸ್ಯರ ತರ ಇರುವಂತದ್ದು ನಮ್ಮ ಶಾಸಕರ ಬಗ್ಗೆ ಇಲ್ಲಿ ಸಲ ಧಾರಾಪ ಹೇಳ್ಬೋದು. ಮನೇಲಿ ಕುತ್ಕೊಂಡು ಯಾವ್ದೋ 99 ರೂಪಾಯಿ ಕೆಲಸ ಮಾಡಿರ್ತಾರೆ, ಇನ್ನೊಂದು ಸಣ್ಣ ಪುಟ್ಟ ಕೆಲಸ ಉಳಿದಿರ್ತವೆ. ಯಾವ್ದು ಯಾರೇನು ಶಾಶ್ವತ 100 ಯಾರು ಮಾಡಿರಲ್ಲ, ಸಣ್ಣ ಪುಟ್ಟ ಉಳಿದಿರ್ತಾವೆ. ಅದನ್ನ ಇಟ್ಕೊಂಡು ಟೀಕೆ ಟಿಪ್ಪಣಿಗಳು ಮಾಡೋದನ್ನ ಬಿಟ್ಟು, ಯಾರೇ ಆಗ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಂ ಸತೀಶ್ ರೆಡ್ಡಿ ಅವರು, ಅವರನ್ನ ಕೇಳಿ ಕೆಲಸ ಮಾಡಿಸ್ಕೊಳ್ಳಿ. ಯಾರೇ ಶಾಸಕರಾದ್ರೂ ಕೂಡ ನಾವು ಗ್ರಾಮಸ್ಥರು ಇವಾಗ ಒಬ್ಬ ಸದಸ್ಯರಾಗಿರ್ತೀವಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಶಾಸಕರಾದ್ಮೇಲೆ ನಾವು ಕೆಲಸ ಕೇಳೋಣ, ಮಾಡ್ಸೋಣ, ಕೆಲಸ ಮಾಡ್ಸೋಣ, ತಪ್ಪೇನಿದೆ? ಶಾಸಕರಿಗೆ ಮನವಿ ಕೊಟ್ಟು, ಸ್ವಾಮಿ ಇಂತ ಕೆಲಸ ಇದೆ ಬಂದ್ ಮಾಡಿ, ಯಾಕೆ ಮಾಡೋದಿಲ್ಲ ಶಾಸಕರು? ಆಮೇಲೆ ಶಾಸಕರ ವಿಶೇಷ ಏನು ಅಂತ ಹೇಳಿದ್ರೆ, ಅವರು ಇಡೀ ಕಾನ್ಸ್ಟಿಟ್ಯೂನ್ಸಿಗೆ ಶಾಸಕರು. ಕಾಂಗ್ರೆಸ್, ಬಿಜೆಪಿ, JDS ಮತ್ತೊಂದು ಮಗದೊಂದು ಯಾವುದೇ ಜಾತಿ ಭೇದ ಭಾವ ಇಲ್ಲದಂತ ನಮಗೆ ಸಿಕ್ಕಿರುವಂತ ಶಾಸಕರು ಎಂ ಸತೀಶ್ ರೆಡ್ಡಿ ಅವರು. ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, ಇಡೀ ನಮ್ಮ ರಾಜ್ಯಕ್ಕೆ ನಮಗೊಂದು ಭಾಗ್ಯ. ಹಂಗಾಗಿ ಅವ್ರ ಬಗ್ಗೆ ನನ್ಗೆ ಒಳ್ಳೆ ಅಭಿಮಾನ ಇದೆ. ಮುಂದಿನ ದಿನಗಳಲ್ಲಿ ಏನ್ ಅಭಿವೃದ್ಧಿ ಮಾಡಿದಾರೋ, ಯಾವ್ದು ಬ್ಯಾಲೆನ್ಸ್ ಇದೆ ಅದನ್ನ ಅತಿ ಹೆಚ್ಚು ಕಾಳಜಿ ವಹಿಸಿ, ಅವ್ರಿಗೆ ಹುಷಾರಿಲ್ಲದ ಟೈಮಲ್ಲಿ ನಾನು ಹೇಳಿದ್ನಲ್ಲ, ಹಂಗೆ ಸರ್ಕಾರ ಇಲ್ಲ ಅಂದ್ರೂ ಕೂಡ ಸರ್ಕಾರದಲ್ಲಿ ಗಲಾಟೆ ಮಾಡಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹಣ ಬೇಕು, ಅಭಿವೃದ್ಧಿ ಪರವಾಗಿ ನಾವು ನಿಲ್ಲಬೇಕು. ಜನ ನಮ್ಮ ಮತ ಕಳಿಸಿದ್ದಾರೆ ವಿಧಾನಸೌಧಕ್ಕೆ, ಇದಕ್ಕೆ ನಾವು ಸರಿಯಾದ ಉತ್ತರವನ್ನ ಕೊಡಬೇಕು ಅನ್ನೋಂತ ಮಾತನ್ನ ಇಟ್ಕೊಂಡು ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾವೇನು ಜಾಸ್ತಿ ಮಾತಾಡಕ್ ಆಗೋದಿಲ್ಲ. ಅಭಿವೃದ್ಧಿ ಸರ್ದಾರ ಅಂತ ಹೇಳಿದ್ರೆ ತಪ್ಪಾಗ್ಲಾರು. ಈಗ ಸ್ಥಳೀಯ ಒಂದು ಸಾರ್ವಜನಿಕ ವಿಚಾರದಾಗ ಬಿಳೆಕಳ್ಳಿ ಮಧ್ಯೆ ಯಾವ್ದೋ ಒಂದು ಅಧಿಕಾರ ಇದ್ದಲ್ಲೇ ಯಾವ್ದು ಸಹಾಯ ಮಾಡ್ಕೊಂಡು ಬರ್ತಾ ಇದ್ರೆ ಮುಂದೆ ಒಂದು ಅಧಿಕಾರ ಸಿಕ್ಕಿ ಅಂತ ಹೇಳ್ತಾ ಸರ್, ಈಗ ನಾನು ಆಗ್ಲೇ ಹೇಳ್ಬಿಟ್ಟಿದೀನಿ, ಹಿರಿಯರು, ನಮ್ಮೂರ್ನ ಹಿರಿಯರು, ನಮ್ಗೆ ಗ್ರಾಮಸ್ಥರು ಚೆನ್ನಾಗಿರ್ಬೇಕು ಅನ್ನೋದೇ ಭಾಗ್ಯ. ನಮ್ಮೂರ್ ಅದೇ ಹೇಳಿದಲ್ಲ, ಕುಳ್ಳಪ್ಪ ಅವರು, ಊರ್ಗೌಡ್ರು, ಮುನಿರಪ್ಪ ಅವ್ರು ಏನ್ ಹೇಳಿದಾರೋ, ನಮ್ಮೂರ್ ಚೆನ್ನಾಗಿರ್ಬೇಕು ಅನ್ನೋಂಥದ್ದನ್ನ ಅವ್ರ ಭಾವನೆ ಇಟ್ಕೊಂಡ್ ಬಂದಿರೋದು. ನಾವು ಅಷ್ಟೇ, ನಮ್ ಗ್ರಾಮಸ್ಥರು ಚೆನ್ನಾಗಿರ್ಬೇಕು. ನಮ್ ಗ್ರಾಮದಲ್ಲಿ ಏನೇ ಒಂದು ಕಾರ್ಯ ಆದ್ರೂ ಕೂಡ ನಾವೆಲ್ಲ ಒಗ್ಗಟ್ಟಿನಿಂದ ಈ ಗ್ರಾಮಕ್ಕೆ ಒಂದು ಒಳ್ಳೆ ಹೆಸರು ತಗೊಂಡ್ಬರ್ಬೇಕು ಅನ್ನೋದು ನಮ್ ಭಾಗ್ಯ. ರಾಜಕೀಯದಲ್ಲಿ ಒಂದು ಉನ್ನತ ಸ್ಥಾನ ಸರ್, ರಾಜಕೀಯ ಅನ್ನೋದು 2ನೇ ಮಾತು. ನೋಡಿ, ಸೇವೆ ಮಾಡಕ್ ಬಂದಿದೀವಿ, ಸೇವೆ ಮಾಡ್ತಾ ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ಏನೇನ್ ಸಿಗ್ತದೆ ಅದೆಲ್ಲ ಅನುಭವಿಸ್ಕೊಂಡು ಹೋಗೋಣ. ತಪ್ಪೇನಿದೆ? ನಾವೇ ತಪ್ಪು ಮಾಡಿದೀವಿ, ಜನ ಕರೆದು ಹೇಳಿ, ನೋಡಪ್ಪ ನೀವು ತಪ್ಪು ಮಾಡಿದ್ರೆ ಸರಿ ಮಾಡ್ಕೊಂಡ್ರೆ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಸರಿ ಇದೀವಿ, ತಪ್ಪು ಮಾಡಿದ್ರೆ ಸರಿ ಮಾಡ್ಕೊಳ್ಳೋಕ್ ರೆಡಿ ಇದೀವಿ. ಎಲ್ಲದನ್ನೂ ಕೂಡ ತಪ್ಪು ಅಂತ ಹೇಳಿದ್ರೆ ಅದು ಪ್ರೂವ್ ಮಾಡ್ಬೇಕು. ಹಂಗಾಗಿ ನಾವು ಸೇವೆ ಮಾಡಕ್ ಬಂದಿದೀವಿ, ಸೇವೆ ಮಾಡ್ತೀವಿ ನಿರಂತರವಾಗಿ. ರಾಜಕಾರಣ ಅಂದ ತಕ್ಷಣ ಯಾರಿಗೇನು ಶಾಶ್ವತ ಅಲ್ಲ. ನಾವು ರಾಜಕಾರಣಕ್ಕೆ ಬಂದಿದೀವಿ ಅಂದ್ರೆ ಒಂದು ಉಪ್ಪು ಖಾರ ತಿಂದು ದೇಹನೇ ನಾವು ರಾಜಕಾರಣಕ್ಕೆ ಬಂದಿದೀವಿ ಅಂದ್ರೆ ಅಧಿಕಾರ ಹಿಡಿಯೋದಕ್ಕೆ ನಾವು ಬಂದಿರ್ತೀವಿ. ಮುಂದಿನ ದಿನಗಳಲ್ಲಿ ಹಿಡಿತೀವಿ. ಇವತ್ತು ಸಿಕ್ಕಿಲ್ವ, ಮುಂದೆ ಸಿಗ್ತದೆ, ಯಾಕೆ ತಲೆ ಕೆಡಿಸ್ಕೊಬೇಕು? ನಮಗ್ ಬೇಕಾಗಿರೋಂಥದ್ದು ಮುಖ್ಯವಾಗಿ ಹೇಳ್ಬೇಕು, ನಮ್ ಧರ್ಮ ಮುಖ್ಯ, ಈ ದೇಶ ಮುಖ್ಯ ನಮಗೆ. ಹಂಗಾಗಿ ದೇಶದಲ್ಲಿ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಗೆ ಯಾವಾಗ ಯಾವ ಕೆಲಸ ಕೊಡ್ತದೋ ನಾವು ಮಾಡಕ್ ಸಿದ್ಧವಾಗಿ ನಿಂತಿರ್ತೀವಿ. ಅಧಿಕಾರನೇ ಬೇಕು ಅನ್ನೋದು ಸೇವೆ ಮಾಡೋದಕ್ಕೆ ಏನು ಇಲ್ಲ. ಎಲ್ಲಾ ರಾಜಕಾರಣಿಗಳು ಅನ್ಕೊಂಡ್ಬಿಟ್ಟಿದ್ದಾರೆ, ರಾಜಕಾರಣಕ್ಕೆ ಬಂದ್ರೆ ಮಾತ್ರ ನಾವೇನಾದ್ರೂ ಮಾಡ್ಬೋದು ಅಂತ ಹೇಳ್ತಾರೆ. ಆದ್ರೆ ಆ ರಾಜಕಾರಣಿಗಳಿಗೆ ಹೇಳಕ್ ಇಷ್ಟಪಡ್ತೀನಿ ನಾನು, ರಾಜಕಾರಣ ಅನ್ನೋದು ಸೇವೆಯ ಮನೋಭಾವನೆ ಇಟ್ಕೊಂಡ್ ಬಂದ್ರೆ ಮಾತ್ರ ರಾಜಕಾರಣ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ವ್ಯಾಪಾರ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ಬೇಕಾಗುತ್ತೆ. ವ್ಯಾಪಾರ ಇರ್ತದೆ, ನಾಳೆ ಇರಲ್ಲ. ಆ ಪರಿಸ್ಥಿತಿ ಎಲ್ಲ ನಮಗ್ ಬರೋಣ ಬಂದಿದೀವಿ. ಕೊನೆಯವರೆಗೂ ಇರುವಂತದ್ದೇ ನಮ್ ದೃಷ್ಟಿ. ನಮ್ ಕಣ್ಣು ಎಷ್ಟು ದೂರ ಕಾಣಿಸ್ತದೆ ಅಷ್ಟು ದೂರ ಕೂಡ ಸೇವೆ ಮಾಡೋಂತ ಭಾವನೆಯಲ್ಲೇ ಬಂದಿದೀವಿ. ನಾವು ರಾಜಕೀಯ ಮಾಡಿ ಬಿಸ್ನೆಸ್ ಮಾಡಕ್ ನಾವು ಬಂದಿಲ್ಲ. ಸ್ವಾಮಿಗೆ, ವೀರಭದ್ರ ಸ್ವಾಮಿಗೆ, ದ್ರೌಪದಮ್ಮ ದೇವಿಗೆ, ದ್ರೌಪದಮ್ಮ ದೇವಿಗೆ.
ಭಾರತ್ ಮಾತಾ ಕಿ ಮಂಜ ಮಂಜಣ್ಣನಿಗೆ